ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತೀನಿ. ಬನ್ನಿ, ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಕೀರ್ತನೆಗಳು 2ನೇ ಅಧ್ಯಾಯ 12ನೇ ವಚನ. ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿ ನಾಶವಾದೀರಿ. ಆತನ ಮೊರೆ ಉಕ್ಕಿರುವವರೆಲ್ಲರೂ ಧನ್ಯರು. ಪ್ರಿಯರೇ, ನಿಜವಾದ ಧನ್ಯರು ಯಾರು ಯೇಸು ಕ್ರಿಸ್ತನನ್ನ ನಂಬಿರ್ತಾರೋ, ಯಾರು ಆತನ ಮಾತಿಗೆ ವಿಧೇಯರಾಗ್ತಿದ್ದಾರೋ, ಯಾರು ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ತಮ್ಮನ್ನ ಸಮರ್ಪಣೆ ಮಾಡಿದ್ದಾರೋ ಅವರು ನಿಜವಾದ ಧನ್ಯರಂತೆ. ಪ್ರಿಯರೇ, ಓದಿದಂಥ ವಾಕ್ಯ ಭಾಗದಲ್ಲಿ ನೋಡುವಾಗ ಆತನ ಮೊರೆ ಉಕ್ಕಿರುವವರೆಲ್ಲರೂ ಧನ್ಯರಂತೆ. ಇವತ್ತು ಅನೇಕ ಜನ ಅನೇಕರನ್ನು ಆಶ್ರಯಿಸಿಕೊಳ್ಳೋದಕ್ಕೆ ಹೋಗ್ತಾರೆ, ಮನುಷ್ಯರನ್ನು ಆಶ್ರಯಿಸಿಕೊಳ್ಳೋದಕ್ಕೆ, ಅನೇಕ ಈ ಲೋಕದ ಕಾರ್ಯಗಳನ್ನು ಆಶ್ರಯಿಸಿಕೊಳ್ಳೋದಕ್ಕೆ ಅನೇಕ ಜನ ಅನೇಕ ರೀತಿಯಲ್ಲಿ ಅವರ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ಅವರಿಗೆ ಪರಿಹಾರಕ್ಕೋಸ್ಕರ ಅನೇಕ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿದ್ದೇನೆ ಅವರು ಆಶ್ರಯಿಸಿಕೊಳ್ಳೋದನ್ನು ನೋಡ್ತೀವಿ. ಆದರೆ ಯಾರು ನಿಜವಾದಂಥ ದೇವರನ್ನ ಅಂದ್ರೆ ಯೇಸು ಕ್ರಿಸ್ತನನ್ನ ಆಶ್ರಯಿಸಿಕೊಂಡಿದ್ದಾರೋ ಅವರು ನಿಜವಾದ ಧನ್ಯರಂತೆ. ಯಾರೆಲ್ಲ ಆತನನ್ನ ಮೊರೆ ಉಕ್ಕಿದ್ದಾರೋ ಅವ್ರು ನಿಜವಾದ ಧನ್ಯರಂತೆ. ಹಾಗಾದ್ರೆ ನೀವು ದೇವರನ್ನ ಮೊರೆ ಉಕ್ಕಿದ್ದೀರಾ? ಆತನ ಮಗನ ಮಾತಿಗೆ ವಿಧೇಯರಾಗಿ ನಡೀತಿದ್ದೀರಾ? ಹಾಗಾದ್ರೆ ನೀವು ನಿಜವಾದ ಧನ್ಯರೇ. ಪ್ರೇಮ, ಲೋಕವು ಏನಾದ್ರೂ ಹೇಳಿ, ಒಂದು ವೇಳೆ ನಾವು ಲೋಕವನ್ನು ಆಶ್ರಯಿಸಿಕೊಂಡಿಲ್ಲ ಅಥವಾ ಯಾವುದೋ ವ್ಯಕ್ತಿಗಳ ಬಳಿಲಿ ಹೋಗಿ, ಅಧಿಕಾರಿಗಳ ಬಳಿಲಿ ಹೋಗಿ ನಾವು ಆಶ್ರಯನ ಕೇಳೋದಾದ್ರೆ ಅದು ನಿಜವಾದ ಧನ್ಯತೆ ಅಲ್ಲ. ನಾವು ಯೇಸು ಕ್ರಿಸ್ತನನ್ನ ಮೊರೆ ಇಡುವವರಾಗಿರ್ಬೇಕು, ಯೇಸು ಕ್ರಿಸ್ತನನ್ನ ಆಶ್ರಯಿಸಿಕೊಳ್ಳುವವರಾಗಿರ್ಬೇಕು. ನಾವು ಯೇಸು ಕ್ರಿಸ್ತನ ನಿಜವಾಗಿ ಆಶ್ರಯಿಸಿಕೊಂಡವರಾಗಿದ್ರೆ, ಯೇಸು ಕ್ರಿಸ್ತನನ್ನ ಮೊರೆ ಇಡುವವರಾಗಿದ್ರೆ ನಾವು ನಿಜವಾದ ಧನ್ಯರಾಗಿರ್ತೀವಿ. ಹಾಗಾದ್ರೆ ಯಾರ್ಯಾರು ಆತನನ್ನ ಮೊರೆ ಉಕ್ಕಿದ್ದಾರೋ ಅವರು ನಿಜವಾದ ಧನ್ಯರು. ಹಾಗಾದ್ರೆ ಅನೇಕ ಜನರಿಗೆ ಅನೇಕ ವಿಧವಾದ ಕಷ್ಟ, ನಷ್ಟಗಳು, ಶೋಧನೆಗಳು, ವೇದನೆಗಳು ಬರ್ತಾ ಇರ್ತದೆ. ಆ ಎಲ್ಲ ಸಮಯದಲ್ಲೂ ನಾವು ದೇವರನ್ನ ಮೊರೆ ಉಕ್ಕಿರುವವರಾಗಿರ್ಬೇಕು. ಅಂದ್ರೆ ದೇವರ ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥಿಸುವವರಾಗಿರ್ಬೇಕು, ನಮ್ಮ ಮನಸ್ಸನ್ನ ದೇವರ ಮುಂದೆ ಬಿಚ್ಚುವವರಾಗಿರ್ಬೇಕು. ನಮ್ಮ ಹೋರಾಟಗಳಾಗಿರ್ಬೋದು, ಚಿಂತೆ ಆಗಿರ್ಬೋದು, ಕಷ್ಟಗಳಾಗಿರ್ಬೋದು, ನಾವು ದೇವರ ಮುಂದೆ ಹೇಳುವವರಾಗಿರ್ಬೇಕು, ದೇವರಿಗೆ ಮೊರೆ ಇಡುವವರಾಗಿರ್ಬೇಕು. ಆದ್ರಿಂದ ದೇವರನ್ನ ಮೊರೆ ಉಕ್ಕಿರುವವರು ನಿಜವಾದ ಧನ್ಯರಂತೆ. ಆದ್ರಿಂದ ಪ್ರೇರೆ, ನಾವು ಈ ರೀತಿಯಾಗಿ ನಾವು ಪ್ರಾರ್ಥಿಸುವುದಾದ್ರೆ, ಈ ಮಾರ್ಗದಲ್ಲಿ ನಾವು ನಡೆಯೋದಾದ್ರೆ ನಿಶ್ಚಯವಾಗಿ ದೇವರ ಕೋಪದಿಂದ ತಪ್ಪಿಸಿಕೊಳ್ಳೋದು ನಿಶ್ಚಯ. ಒಂದು ವೇಳೆ ನಾವು ದೇವರನ್ನ ಮೊರೆ ಉಕ್ಕದೆ ಹೋದ್ರೆ ನಾವು ಬರುವಂತ ಆತನ ಕೋಪದಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಹಾಗಾದ್ರೆ ದೇವರು ಯೇಸು ಕ್ರಿಸ್ತನ ಹಿಂತಿರುಗಿ ಬರ್ತಿದ್ದಾನೆ, ನಮಗ್ ಗೊತ್ತಿದೆಯಲ್ವಾ? ಯಾಕಂದ್ರೆ ದೇವರು ಹಿಂತಿರುಗಿ ಬರುವಾಗ ನ್ಯಾಯವನ್ನ ತೀರಿಸ್ತಾನೆ ಎಂಬುದಾಗಿ. ಹಾಗಾದ್ರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರಬೇಕಾದ್ರೆ 2ನೇ ಸಾರಿ ಆತನು ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ. ಹಾಗಾದ್ರೆ ಯಾರ್ಯಾರು ಆತನ ಮೊರೆ ಉಕ್ಕಿದ್ದಾರೋ, ಯಾರ್ಯಾರು ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರ್ತಾರೋ, ಯಾರೆಲ್ಲ ಸಮರ್ಪಿಸಿರ್ತಾರೋ ಅವರು ಯೇಸು ಕ್ರಿಸ್ತನ ಬರುವಂತ ದೈವ ಕೋಪದಿಂದ ತಪ್ಪಿಸಿಕೊಳ್ತಾರಂತೆ. ನೋಡಿ, ಕ್ರಿಸ್ತನು ಈ ಲೋಕಕ್ಕೆ ನ್ಯಾಯ ತೀರಿಸುವುದಕ್ಕಾಗಿ ದೈವ ಕೋಪದಿಂದ ಬರುವಾಗ ಯಾರೆಲ್ಲ ಆತನವರಾಗಿದ್ದಾರೋ, ಯಾರೆಲ್ಲ ಆತನ ಮೇಲೆ ವಿಶ್ವಾಸ ಇಟ್ಟಿರ್ತಾರೋ, ಯಾರೆಲ್ಲ ಆತನನ್ನು ಆಶ್ರಯಿಸಿಕೊಂಡಿರ್ತಾರೋ ಅವರು ನಿಜವಾದ ಧನ್ಯರು. ಯಾಕಂದ್ರೆ ಆ ಕೋಪದಿಂದ ನಾವು ತಪ್ಪಿಸಲ್ಪಡ್ತೀವಿ. ಒಂದು ವೇಳೆ ಆತನನ್ನು ಆಶ್ರಯಿಸಿಕೊಳ್ಳದೆ, ಆತನಿಗೆ ಮೊರೆ ಇಡದೆ ಹೋದ್ರೆ, ಆತನ ಮೇಲೆ ವಿಶ್ವಾಸ ಇಡದೆ ಹೋದ್ರೆ, ಒಂದು ವೇಳೆ ಪ್ರೇರೆ ಆತನ ಕೋಪದಲ್ಲಿ ನಿಜವಾಗ್ಲೂ ನಾವು ಗುರಿ ಆಗ್ಬೇಕು. ಹಾಗಾದ್ರೆ ನೀವು ದೇವರ ಕೋಪಕ್ಕೆ ಗುರಿ ಆಗ್ಬಾರ್ದು, ದೈವ ಕೋಪದಲ್ಲಿ ನಾನು ಸಿಕ್ಕಾಕೊಳ್ಬಾರ್ದು, ನನ್ನ ಕುಟುಂಬ ದೈವ ಕೋಪಕ್ಕೆ ಒಳಗಾಗಬಾರ್ದು, ದೇವರು ನನ್ನನ್ನ ಆಶೀರ್ವದಿಸಬೇಕು, ದೇವರ ದಯೆ ನಾನು ಹೊಂದಿಕೊಳ್ಬೇಕು ಎಂಬುದಾಗಿ ನೀವು ಬಯಸೋದಾದ್ರೆ ನೀವು ಈಗಲೇ ಯೇಸು ಕ್ರಿಸ್ತನ ಮೇಲೆ ನೀವು ವಿಶ್ವಾಸವನ್ನು ಇಡಬೇಕು. ಪ್ರೇರೆ, ಈಗಲೇ ಯೇಸು ಕ್ರಿಸ್ತನನ್ನ ಮೊರೆ ಇಡಬೇಕು. ಯೇಸು ಕ್ರಿಸ್ತನ ಜೀವಿತವನ್ನ ಯೇಸು ಕ್ರಿಸ್ತನಾಗಿ ಜೀವಿಸುವುದಕ್ಕೆ ನೀವು ಒಪ್ಪಿಸಿಕೊಡ್ಬೇಕು. ಪ್ರೇರೆ, ಆಗ ಆತನ ವಾಕ್ಯದ ಪ್ರಕಾರ ನಡೀತಾ ನೀತಿ ಮಾರ್ಗವನ್ನು ಅನುಸರಿಸೋದಾದ್ರೆ ಆತನ ಬರುವಂತ ದೈವ ಕೋಪದಿಂದ ನನ್ನನ್ನ ನಿಮ್ಮನ್ನ ತಪ್ಪಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಗ ನಿಜವಾದ
ಧನ್ಯರಾಗಿರ್ತೀವಿ. ದೇವರ ವಾಕ್ಯ ಹೇಳ್ತದೆ, ಆತನು ದೈವ ಕೋಪದಿಂದ ಬರ್ಬೇಕಾದ್ರೆ ಆತನ ಮಗನಿಗೆ ಯಾರು ಮುತ್ತಿಡುವುದಿಲ್ವೋ, ಯಾರು ಅವರೆಲ್ಲರೂ ಕೂಡ ಎದೆಗಳನ್ನ ಬಡ್ಕೊಂಡಿದ್ದೇನೆ, ಅವರೆಲ್ಲರೂ ಕೂಡ ಓಡಿ ಹೋಗಿ ತಮ್ಮನ್ನು ತಾವು ಮರೆ ಮಾಡಿಕೊಳ್ಳೋದಕ್ಕೆ ಆಶ್ರಯನ ಹುಡುಕ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಹಾಗಾದ್ರೆ ದೈವ ಕೋಪದಲ್ಲಿ ಯಾವುದು ಕೂಡ ಮರೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾವುದು ಕೂಡ ರಹಸ್ಯವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ದೇವರ ಬರುವಿಕೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ದೇವರ ಬರುವಾಗ ನಾವು ನಿಜವಾದ ಧನ್ಯರಾಗಿರಬೇಕು. ಯೇಸು ಕ್ರಿಸ್ತನು ಬರುವಾಗ ನಾವು ನಿಜವಾದ ಧನ್ಯರಾಗಿರ್ಬೇಕು. ಹಾಗಾದ್ರೆ ಆತನ ಮಗನಿಗೆ ನಾವು ಈಗಲೇ ಮುದ್ದಿಡೋಣ, ಈಗಲೇ ವಿಧೇಯರಾಗೋಣ, ಈಗಲೇ ನಾವು ಆತನನ್ನ ಮೊರೆ ಹೋಗೋಣ, ಈಗಲೇ ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಡೋದಾದ್ರೆ ನಿಶ್ಚಯವಾಗಿ ನಾವು ಧನ್ಯರಾಗಿರ್ತೀವಿ. ಇನ್ನು ಕೂಡ ನೀವು ಒಂದು ವೇಳೆ ಈ ವಾಕ್ಯವನ್ನು ಕೇಳ್ತಾ ನಾನು ಇನ್ನೂ ಕೂಡ ಆತನನ್ನ ನಂಬಿಲ್ಲ ಅನ್ನೋರು ಇದ್ದೀರಾ, ಇಲ್ಲ ನಂಬಿದ್ರು ಕೂಡ ನಾನು ಸರಿಯಾಗಿ ಆತನ ಮಾರ್ಗದಲ್ಲಿ ನಡೀತಿಲ್ಲ ಅಂತ ಅನ್ನೋರು ಯಾರು ಇದ್ದೀರಾ, ನಿಮ್ಮನ್ನು ಈಗಲೇ ಒಪ್ಪಿಸಿಕೊಡಿ. ಈಗಲೇ ಆತನ ಮಗನಿಗೆ ವಿಧೇಯರಾಗಿ, ಆತನ ಮಗನ ಮಾತಿಗೆ ಅಂದ್ರೆ ಯೇಸು ಕ್ರಿಸ್ತನ ಮಾತಿಗೆ ವಿಧೇಯರಾಗಿ ಪ್ರೇರೆ. ಈಗಲೇ ನಿಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸಿ, ದೇವರೇ ನಿನ್ನ ಮೊರೆ ಹೊಕ್ಕುತ್ತೇನೆ, ನನ್ನನ್ನು ನೀತಿವಂತನಾಗಿ ಮಾಡು, ನನ್ನನ್ನು ಬದಲಾಯಿಸು, ನಿನ್ನ ದೈವ ಕೋಪದಿಂದ ನಾನು ತಪ್ಪಿಸು ಎಂಬುದಾಗಿ ಪ್ರಾರ್ಥಿಸೋದಾದ್ರೆ ನಿಶ್ಚಯವಾಗಿ ಕರ್ತನು ಆತನು ಬರುವಂತ ದೈವ ಕೋಪದಿಂದ ನಿಮ್ಮನ್ನು ತಪ್ಪಿಸಿ ರಕ್ಷಿಸ್ತಾನೆ. ಹಾಗಾದ್ರೆ ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ದೈವ ಕೋಪದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರೇ ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹೌದು, ಯಾರೆಲ್ಲ ನಿನಗೆ ಮೊರೆ ಹೊಕ್ಕಿದ್ದಾರೋ, ಯಾರೆಲ್ಲ ನಿನ್ನನ್ನು ನಂಬಿದ್ದಾರೋ, ಆಶ್ರಯಿಸಿಕೊಂಡಿದ್ದಾರೋ ಅವರು ಧನ್ಯರು ಎಂಬುದಾಗಿ ಹೇಳಿದ್ದಿಲ್ಲ ಸ್ವಾಮಿ. ಇನ್ನು ಯಾರೆಲ್ಲ ಕರ್ತನ ನಿನ್ನನ್ನು ನಂಬಿಲ್ಲವೋ, ಯಾರೆಲ್ಲ ಕರ್ತನ ಈಗ ಈ ವಾಕ್ಯ ಭಾಗವನ್ನು ಕೇಳಿ ನಿನ್ನನ್ನೇ ತಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳೋದಕ್ಕಾಗಿ ಕರ್ತನೆ ಪ್ರಾರ್ಥಿಸ್ತಿದ್ದಾರೋ ಅವರನ್ನು ಆಶೀರ್ವದಿಸು. ಮತ್ತೆ ಅವರನ್ನ ದೈವ ಕೋಪದಿಂದ ತಪ್ಪಿಸಿ ದೇವರ ನಿಜವಾದ ಧನ್ಯರಾಗಿ ನೀನು ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.